ಒಕ್ಕಲೆಬ್ಬಿಸುವ ಕ್ಷೇತ್ರದ ನಿರ್ದಿಷ್ಟ ಗಡಿರೇಖೆ ಇಲ್ಲದ ಆದೇಶದೊಂದಿಗೆ ನಿವೃತ್ತ ಸೈನಿಕ ಹೊಸೂರಿನ ಕೃಷ್ಣ ದ್ಯಾವನಾಯ್ಕರ ಅರಣ್ಯ ಸಾಗುವಳಿ ಕ್ಷೇತ್ರವನ್ನು ತೆರವುಗೊಳಿಸಲು ಮುಂದಾದ ಪೊಲೀಸ್ ಮತ್ತು ಅರಣ್ಯ ಸಿಬ್ಬಂದಿಯ ಕಾರ್ಯವೈಖರಿ ವಿರುದ್ಧ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಒಕ್ಕಲೆಬ್ಬಿಸುವ ಕ್ಷೇತ್ರದ ನಿರ್ದಿಷ್ಟ ಗಡಿರೇಖೆ ಇಲ್ಲದ ಆದೇಶದೊಂದಿಗೆ ನಿವೃತ್ತ ಸೈನಿಕ ಹೊಸೂರು ಗ್ರಾಮದ ಕೃಷ್ಣ ದ್ಯಾವನಾಯ್ಕರ ಅರಣ್ಯ ಸಾಗುವಳಿ ಕ್ಷೇತ್ರ ಒಕ್ಕಲೆಬ್ಬಿಸಲು 150ಕ್ಕೂ ಮಿಕ್ಕಿ ಪೊಲೀಸ್ ಮತ್ತು ಅರಣ್ಯ ಸಿಬ್ಬಂದಿಗಳಿಗೆ ಸ್ಥಳಕ್ಕೆ ಆಗಮಿಸಿದಾಗ ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರ ದೃಢೀಕರಣಕ್ಕೆ ಒತ್ತಾಯಿಸಿ ಯೋಧನ ಅರಣ್ಯ ಭೂಮಿಯಿಂದ ಒಕ್ಕಲೆಬ್ಬಿಸಲು ಪ್ರಯತ್ನಕ್ಕೆ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಗಳು ಜರುಗಿದವು. 26 ವರ್ಷ ಸೈನಿಕ ಸೇವೆ ಸಲ್ಲಿಸಿ ಮಾನಸಿಕ ಅಸ್ವಸ್ಥ ಆಗಿರುವ ಅರಣ್ಯವಾಸಿ ಕೃಷ್ಣ ದ್ಯಾವನಾಯ್ಕ್ ಅವರ ಮೇಲೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಾಧಿಕಾರದಿಂದ ಜುಲೈ 27ರಂದು ತಕ್ಷಣ ಅರಣ್ಯ ಭೂಮಿಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕೆಂದು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆ ಅರಣ್ಯವಾಸಿಗಳ ಕ್ಷೇತ್ರದಲ್ಲಿ ಜರುಗಿತ್ತು. ಆದೇಶದ ನಂತರ ಒಕ್ಕಲೆಬ್ಬಿಸುವ ದಿಶೆಯಲ್ಲಿ ವಿವಿಧ ವಿಧಿವಿಧಾನ ಅನುಸರಿಸದೆ ನೋಟಿಸ್ ನೀಡದೆ ಹೈಕೋರ್ಟ್ನಲ್ಲಿ ದಾಖಲಿಸಿದ ಮೇಲ್ಮನವಿ ವಿಚಾರಣೆ ಹಂತದಲ್ಲಿ ಮುನ್ಸೂಚನೆ ನೀಡದೆ ಏಕಾಏಕಿ ಬೃಹತ್ ಸಂಖ್ಯೆಯಲ್ಲಿ ತೆರವು ಕಾರ್ಯಾಚರಣೆಗೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದಾಗ ಘಟನೆ ಜರುಗಿದವು. ಕ್ಷೇತ್ರ ದೃಢೀಕರಣಕ್ಕೆ ಸಾಕಷ್ಟು ಸಮಯ ಆಕ್ಷೇಪ ಪ್ರಶ್ನೆಗಳ ಸುರಿಮಳೆ, ಬಿಸಿ ಬಿಸಿ ಚರ್ಚೆ, ವಾದ ವಿವಾದಗಳು ಜರುಗುವುದರೊಂದಿಗೆ ಕಾನೂನು ವಿಧಿವಿಧಾನ ಅನುಸರಿಸದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಅರಣ್ಯವಾಸಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯ ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್, ಸಂಕೇತ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಸುಂಕತ್ತಿ ಕಾರ್ಲೂಯಿಸ್, ಮಾವಿನಗುಂಡಿ, ರವಿ ನಾಯ್ಕ್ ಹಲಗೇರಿ, ಪ್ರಕಾಶ್ ನಾಯ್ಕ್ ಹೊಸೂರು, ರಾಜು ಹೊಸೂರು, ದಯಾನಂದ ಹೊಸೂರು ಮುಂತಾದವರು ಉಪಸ್ಥಿತರಿದ್ದರು. ಡಿವೈಎಸ್ಪಿ ಗೀತಾ ಪಾಟೀಲ್ ಸ್ಥಳ ಪರಿಶೀಲಿಸಿದರು. ಸಿರ್ಸಿ ಎಸಿಎಫ್ ಅಮಿತ್, ಆರ್ಎಫ್ಒ ಉಷಾ ಕಬೇರ್, ಸಿಪಿಐ ಸೀತಾರಾಮ್, ಪಿಎಸ್ಐ ಆದ ಶಾಂತಿನಾಥ್, ನಾಗಪ್ಪ ಬೋವಿ, ಉಪ ತಹಶೀಲ್ದಾರ್ ಡಿಎಂ ನಾಯ್ಕ್, ಸರ್ವೆ ಇಲಾಖೆಯ ಗಣೇಶ್ ಹಾಜರಿದ್ದರು. ಪೊಲೀಸ್ ಇಲಾಖೆಯ ಸಮಯೋಚಿತ ಸಲಹೆ ಸೂಚನೆ ಮೇರೆಗೆ ವಾತಾವರಣ ತಿಳಿಗೊಂಡಿತ್ತು. ಅತಿಕ್ರಮಣ ಕ್ಷೇತ್ರದ ಬೇಲಿ ಗಿಡ ಮರ ಕಡಿಯದೆ ಸಾಗುವಳಿ ಕ್ಷೇತ್ರದ ಹೊರ ಪ್ರದೇಶದ ಕ್ಷೇತ್ರದಲ್ಲಿ ಅಗಳ ಹೊಡೆದು ಕಾರ್ಯಕ್ಕೆ ಮಾತ್ರ ಒಕ್ಕಲೆಬ್ಬಿಸುವ ಕಾರ್ಯಕ್ಕೆ ಸೀಮಿತವಾಗಿತ್ತು ಎಂದು ಹೋರಾಟಗಾರರ ವೇದಿಕೆಯ ನಿರ್ವಹಿಸಿದ ಮಹಾಬಲೇಶ್ವರ ನಾಯ್ಕ್, ಬೇಡ್ಕಣಿ ಮತ್ತು ತಾಲೂಕು ಸಂಚಾಲಕ ಸಂಕೇತ್ ನಾಯ್ಕ್ ಹೇಳಿದರು. ಒಕ್ಕಲೆಬ್ಬಿಸಲು ಸರ್ವೆ ನಂಬರ್ 51 ಸಾಗುವಳಿ ಕ್ಷೇತ್ರವೆಂದು ದಾಖಲಿಸಿದ ಹಿನ್ನೆಲೆಯಲ್ಲಿ ಸಾಗುವಳಿ ಕ್ಷೇತ್ರದಲ್ಲಿ ನಿಂತು ದಿಶಾಂಕದ ಮೂಲಕ ಕ್ಷೇತ್ರ ಪರಿಶೀಲಿಸಿದಾಗ ಸರ್ವೆ ನಂಬರ್ 159 ತೋರಿಸುತ್ತಿದೆ ಎಂದು ಹೋರಾಟಗಾರರು ಸಹಾಯಕ ಅರಣ್ಯ ಅಧಿಕಾರಿ ಮತ್ತು ಅಮಿತ್ ಮತ್ತು ವಲಯ ಅರಣ್ಯಾಧಿಕಾರಿ ಉಷಾ ಕಬೇರ್ ಅವರಿಗೆ ಪ್ರಶ್ನಿಸಿದಾಗ ರಾಜ್ಯ ಸರ್ಕಾರದ ದಿನಾಂಕ ನಂಬರ್ ಅನರ್ಹ ದಾಖಲೆ ಎಂದು ಉತ್ತರಿಸಿದರು. ನಾವು ಇಲ್ಲ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ನಾವು ಅಲ್ಲಿ ಹೋಗ್ತೀವಿ. ಇವತ್ತು ನೀವು ಮಾಡುವ, ಇವತ್ತು ನಿಮ್ಮ ಪ್ರಕ್ರಿಯೆ ಮಾಡುವಾಗ ನಮಗೆ ಅವನಿಗೆ ನೋಟಿಸ್ ಕೊಟ್ಟು ಆಯ್ತು, ಅದು ಕೋರ್ಟ್ ಆರ್ಡರ್ ಅವನಿಗೆ ಎಷ್ಟು ದಿವಸ ಮತ್ತೆ ನೋಟಿಸ್ ಕೊಟ್ಟಿದ್ದೀರಿ? ಸರ್ವೇಯರ್ ಸಹಿತ 151 ಅಂತ ಕನ್ಫರ್ಮ್ ಮಾಡಿದ್ದಾರೆ. ಆಯ್ತು ಮೇಡಮ್, ಕೊಡಿ ನಮ್ಗೆ ನೋಡಿ ಸರ್, ನೀವು ನಮ್ಮ ಕೆಲಸ ಮಾಡಕ್ ನಮ್ಗೆ ಅವಕಾಶ ಮಾಡಿಕೊಡಿ ಅಷ್ಟೇ. ನೋಡಿ, ನಮಗೂ ಕೂಡ ನೀವು ಒಂದು ಸಹಕಾರ ಕೊಟ್ಟು ತಹಸೀಲ್ದಾರ್ ಮೇಡಮ್, ಇವರೇ ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ ಸರ್ವೆ ಅವರು. ಏನ್ ಹೇಳ್ತಿದ್ದೀರಾ ನೀವು? ಒಂದೊಂದ್ಸಲ ಒಂದೊಂದು ತಹಸೀಲ್ದಾರ ಸರ್ವೆ ಅವರ ಸರಿ ಹೇಳಿ. ಸರ್ವೇಯರ್ ಅಂತಾನೆ ಹೇಳ್ತೀನಿ. ಮತ್ತೆ ಯಾಕೆ ಪ್ರತಿಯೊಂದು ವಿಡಿಯೋ ಇದೆ. ಮತ್ತೆ ತಹಸೀಲ್ದಾರ್ ಅಂತ ಹೇಗೆ ಹೇಳ್ತಾರೆ ನೀವು? ತಹಸೀಲ್ದಾರ್ ಅಂತ ಹೇಳಿ ಮತ್ತೆ ಹೇಳಿಲ್ಲ. ತಹಸೀಲ್ದಾರ್ ಮೇಡಮ್ ಕಳಿಸಿದ್ದಾರೆ. ಯಾವುದು? ಹಾ, ಏನ್ ಶಿಫ್ಟ್ ಆಗಿದೆ? ಜಾಗ ಶಿಫ್ಟ್ ಆಗಿದೆಯಾ? ಯಾರು ತಗೊಂಡು ಹೋದ್ರಾ? ಮೇಡಮ್ ನೋಡಿ, ದಿಶಾಂಕದಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ 151ನೇ ಸರ್ವೆ ನಂಬರ್ ಅಂತ. ನೀವು ಹೇಳ್ತಿದ್ದೀರಾ ಇಲ್ಲ ಇದು ನಮ್ಮ ಜಾಗ ಅಂತ. ನೀವು ಕನ್ಫರ್ಮ್ ಮಾಡಿ. ನೀವು ಗಿಡ ಕೀಳ್ರಿ, ನೀವು ಏನಾದರೂ ಮಾಡ್ರಿ, ನಾವು ಅದನ್ನು ಕೇಳಲ್ಲ. ನೀವು ಕನ್ಫರ್ಮ್ ಮಾಡಿ. ಯಾಕಂದ್ರೆ ನಿಮ್ಮವ್ರು ಬಂದು ಹೇಳ್ತಾರೆ, ನಾವೇ ಏನಾದರೂ JCP ಕೆಲಸ ಏನಾದರೂ ಮಾಡಬೇಕಾದ್ರೆ ದಿಶಾಂಕ ತರ್ತಾರೆ. ಸರ್ ತಂದಿದ್ದೀರಾ? ಇಲ್ಲ ತಂದಿದ್ದೀರಾ? ದಿಶಾಂಕ ತರ್ತೀರಾ? ನೋಡಿ, ದಿಶಾಂಕದಲ್ಲಿ ತೋರಿಸ್ತಿದೆ ಇದು ಫಾರೆಸ್ಟು, ಇದು ನಮ್ಮದು. ಯಾಕೆ ನಾವು ಬಂದವಾಗ ಇದು ದಿಶಾಂಕಲ್ಲಿ ಇಲ್ಲ ಅಂತ ಹೇಳಿದವಾಗ ನೀವು ಯಾಕೆ ನಮ್ಮನ್ನು ಒಪ್ಪಲ್ಲ? ಈಗ ಇದು PWD 159 ಇದೆ ಅಲ್ಲ, ಹೌದು, ಅದನ್ನ ತೋರಿಸಿ ನಮಗೆ. ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಬೇಕು. ಇದು ನಿಮ್ಮದು ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನಮ್ಮದು ಅಂತ ನಾವು ಕನ್ಫರ್ಮ್ ಮಾಡಬೇಕು ಅಂದ್ರೆ ಅದು ನಮಗೆ ಕ್ಲಾರಿಟಿ ಇರಬೇಕು. ಮಾಡ್ಕೊಳ್ಳಿ, ನಮಗೆ ತೋರಿಸಿ ಅದನ್ನ ಹೌದು ಅಂತ. ಈಗ ಹೌದು ಮೇಡಮ್, ಆಯ್ತು ವಿಧಾನಸೌಧ ಹೋಗಿ ನಂದು ಕನ್ಫರ್ಮ್ ಅಂತ ಹೇಳಿದ್ರೆ ನನಗೆ ನೀವು ಕೊಟ್ಬಿಡ್ತಾರಾ? ನೋ, ಅದಕ್ಕಾದ ದಾಖಲೆಗಳಿರ್ತವೆ. ತಹಸೀಲ್ದಾರ್ ಬರಲಿ ಸರ್, ಸರ್ವೆ ಅವರಾಗಲಿ, ಸರ್ವೆ ಮಾಡ್ಕೊಂಡು ಇವ್ರು ಪ್ರೊಸೀಜರ್ ಮಾಡಲಿ. ನೋ, ಅದಕ್ಕೆ ನಾವು ಯಾವುದೇ ಅಡ್ಡಿ ಇಲ್ಲ. ಗಿಡ ಕಡಿಬೇಡಿ. ನಿಮಗೆ ಜಾಗ ನೀವು ಮಾರ್ಕ್ ಮಾಡಿ, ನೀವು ಟ್ರಂಚ್ ಹೊಡ್ಕೊಳ್ಳಿ, ತಂತಿ ತಂದು ಬೇಲಿನಾದರೂ ಮಾಡ್ಕೊಳ್ಳಿ. ನಮ್ಗೆ ತೊಂದರೆ. ಟ್ಯಾಕ್ಸ್ ಕಟ್ತಾ ಇದೀವಿ. ನಾವು ಕೂಡ ಇದೇ ದೇಶದಲ್ಲಿ ಬದುಕ್ತಿದ್ದೀವಿ, ಇದೇ ದೇಶದ ಗಾಳಿ ನೀರು ಎಲ್ಲನೂ ಕುಡಿತಿದ್ದೀವಿ. ಬಾಂಗ್ಲಾದೇಶದಿಂದ ಬಂದಿಲ್ಲ ನಾವು. ನೀವು ಬಂದು ನಮ್ಗೆ ಕನ್ಫರ್ಮ್ ಇದೆ ಅಂದ್ಬಿಟ್ರೆ ನಮ್ಗೆ ಕನ್ಫರ್ಮ್ ಆಗೋದು ಬೇಡವಾ?
ಯಾಕೆ ಅಷ್ಟೊಂದು ಕಾನೂನು ಹದಗೆಟ್ಟು ಹೋಗಿದ್ಯಾ? ದಿಶಾಂಕನ್ನ ರೆಫರ್ ಆಗಿ ತಗೊಳಕ್ಕಾಗಲ್ಲ ಸರ್. ದಿಶಾಂಕನ್ನ ರೆಫರ್ ಆಗಿ ತಗೊಳಕ್ಕಾಗಲ್ಲ, ರೆಫರೆನ್ಸ್ ಮಾಡೋಕ್ಕಾಗಲ್ಲ. ಅದೇ ಸರ್, ಸ್ಟೇಟ್ ಗೌರ್ಮೆಂಟಿಂದ ಆದರೂ ಅದರಲ್ಲೇ ಆ್ಯಪಲ್ಲೇ ಇದೆ ಸರ್. ನಿಮಗೆ ಅದರಲ್ಲೇ ತೋರ್ಸಕ್ಕೆ ಅದನ್ನು ಲೀಗಲ್ ರೆಫರೆನ್ಸಿಗೆ ಇಟ್ಕೊಳಕ್ಕೆ ಬರಲ್ಲ ಅಂತೇಳಿ ಆ್ಯಪಲ್ಲೇ ಇದೆ. ಹಾಗಲ್ಲ ಸರ್, ಲೀಗಲ್ ರೆಫರೆನ್ಸಿಗೆ ಅದನ್ನು ಇಟ್ಕೊಳಕ್ಕೆ ಬರಲ್ಲ ಅಂತಾನೆ ಇದೆ ಸರ್. ಎಷ್ಟೋ ವೇರಿಯೇಷನ್ ಆಗಿರ್ತವೆ. ಹಾಂ ಸರ್, ಅಷ್ಟೆಲ್ಲ ಆಗಲ್ಲ ಸರ್, ಅಷ್ಟೆಲ್ಲ ಆಗಲ್ಲ. ಅದು ತಪ್ಪಿದೆ, ಅದು ನಾವು ಹೇಳ್ತಾ ಇರೋದು ಅದು ತಪ್ಪಿದೆ, ಅದು ತಪ್ಪು ಫೀಡ್ ಆಗಿದೆ. ಅದನ್ನು ನಾವು ಇದು ಮಾಡೋಕ್ಕೆ ಬರಲ್ಲ ಸರ್. ಅದು ತಪ್ಪು ಫೀಡ್ ಆಗಿದೆ ಅಂತ ನಾವು ಹೇಳ್ತಾ ಇರೋದು. ತಿಳಿಸಿದರು. ಸ್ಥಳದಲ್ಲಿ ಮೀಸಲು ಪೊಲೀಸ್ 4 ವಾಹನ, ಅರಣ್ಯ ಮತ್ತು ಪೊಲೀಸ್ ಇಲಾಖೆಯ 6ಕ್ಕಿಂತ ಹೆಚ್ಚು ಜೀಪ್ಗಳೊಂದಿಗೆ ಬೃಹತ್ ಸಂಖ್ಯೆಯ ಖಾಕಿ ಬಣ್ಣದ ವಸ್ತ್ರಧಾರಿಗಳು ಹಾಜರಿದ್ದು ಮಾನಸಿಕ ಅಸ್ವಸ್ಥ ಹಾಗೂ 26 ವರ್ಷ ಓರ್ವ ದೇಶ ಸೇವೆ ಸಲ್ಲಿಸಿದಂತ ಕುಟುಂಬದ ಸಾಗುವಳಿ ಕ್ಷೇತ್ರ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯಲ್ಲಿ ಜರುಗಿದ ಘಟನೆಗಳು ಮತ್ತು ಅರಣ್ಯ ಇಲಾಖೆಯ ರೀತಿ ನೀತಿ ಅತ್ಯಂತ ಮಾನವೀಯತೆಗೆ ಮೀರಿ ಹೇಯ ಕೃತ್ಯವೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರವಾಗಿ ಖಂಡಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.